ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇಫ್ ಕಂಡೀಷನನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತೀವಿ. ಇಫ್ ಅಂತ ಇದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಇಫನ್ನು ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಇಫ್ ಬ್ರ್ಯಾಕೆಟ್ ಒಳಗಡೆ ನಾವು ಕಂಡೀಷನ್ನ ಕೊಟ್ಟಿವಿ. ನೆಕ್ಸ್ಟ್ ಇಲ್ಲಿ ಇದು ಟ್ರೂ ಇದ್ದರೆ ಅದು ಒಂದು ಲೈನ್ ಇಲ್ಲಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನು ಒಂದು ಮೆಥಡ್ನಲ್ಲಿ ಕಲ್ತೀವಿ. ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಇದ್ದರೆ ಪ್ರಿಂಟ್ ಎಫ್ ಯು ಆರ್ ಎಲಿಜಿಬಲ್ ಟು ವೋಟ್ ಅಂತ. ಅಕಸ್ಮಾತ್ 18 ಅಬೋವ್ ಇದ್ದರೆ ಅದು ಏನೂ ಮಾಡೋದಿಲ್ಲ. ನೆಕ್ಸ್ಟ್ ಒಂದು ಪ್ರಾಕ್ಟಿಕಲ್ನಲ್ಲಿ ಏನು ಕಲ್ತೀವಿ, ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಯು ಆರ್ ಎಲಿಜಿಬಲ್ ವೋಟ್ ಅಂತ ಪ್ರಿಂಟ್ ಆಗಬೇಕು. ಇಲ್ಲಪ್ಪ ಅಂದರೆ ಅದು ಏನಾಗಬೇಕು, ಪ್ರಿಂಟ್ ಎಫ್ ಟ್ರೈ ಆಫ್ಟರ್ 18 ಇಯರ್ಸ್ ಅಂತ ಪ್ರಿಂಟ್ ಆಗಬೇಕು ಅನ್ನೋದನ್ನು ಕಲ್ತೀವಿ. ಅದೇ ಥರ ಮ್ಯಾಜಿಕ್ ನಂಬರನ್ನು ನಾವು ಇಫ್ ಮ್ಯಾಜಿಕ್ ನಂಬರ್ ಈಕ್ವಲ್ ಟು 5 ಇದ್ದರೆ ಯು ಆರ್ ಓನ್ ಗಿಫ್ಟ್ ಪ್ರೈಸ್ ಅಂತ ಮಾಡಬೇಕು. ಎಲ್ಸ್ ಟ್ರೈ ಆಫ್ಟರ್ ನೆಕ್ಸ್ಟ್ ಟೈಮ್ ಅಂತ ಪ್ರಿಂಟ್ ಆಗಬೇಕು ಅನ್ನೋದನ್ನು ಕಲ್ತೀವಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಕ್ಯಾರೆಕ್ಟರನ್ನು ಕಂಪ್ಯಾರಿಸನ್ ಮಾಡಿ ವೈಟ್ ಇದ್ದರೆ ವೈಟ್ ಕಲರ್ ಅಂತ ಪ್ರಿಂಟ್ ಆಗಬೇಕು, ಇಲ್ಲಾಂದರೆ ಚೂಸ್ ಕಲರ್ ಕರೆಕ್ಟ್ಲಿ ಅಂತ ಪ್ರಿಂಟ್ ಆಗಬೇಕು ಅನ್ನೋದನ್ನು ನೀವೆಲ್ಲ ಪ್ರಾಕ್ಟಿಕಲನ್ನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿ ನೋಡಿದ್ದೀವಿ. ಇದನ್ನು ಹೌದಾ, ಇವೆಲ್ಲ ವಿಡಿಯೋಸನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಮಾಡಿ ತೋರಿಸಿದ್ದೀವಿ ನಿಮಗೆ ಪ್ರಾಕ್ಟಿಕಲಾಗಿ. ಈಗ ರೈಟ್ ಎ ಪ್ರೋಗ್ರಾಮ್ ಟು ಅಕ್ಸೆಪ್ಟ್ ಎ ಸ್ಯಾಲ್ರಿ ಆ್ಯಂಡ್ ಕ್ಯಾಲ್ಕುಲೇಟ್ ಟೋಟಲ್ ಸ್ಯಾಲ್ರಿ ಬೇಸ್ಡ್ ಆನ್ ಬಿಲೋ ಕಂಡೀಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಫ್ ಸ್ಯಾಲ್ರಿ ಈಸ್ ಅಬೋವ್ 5,000 ಇದ್ದರೆ ದೆನ್ ಕ್ಯಾಲ್ಕುಲೇಟ್ ಅಬೋವ್ 5,000 ಇದ್ದರೆ ಡಿ ಎ 3,000 ಆಗಬೇಕು, ಎಚ್ ಆರ್ ಎ 2,000 ಆಗಬೇಕು, ಟಿ ಎ 1,000 ರುಪೀಸ್ ಮಾಡಬೇಕು. ಇಲ್ಲಪ್ಪ ಅಂದರೆ ಎಲ್ಸ್ ಇದ್ದರೆ ಬಿಲೋ 5,000 ಇದ್ದರೆ ಡಿ ಎ 2,000, ಎಚ್ ಆರ್ ಎ 1,000, ಟಿ ಎ 5,000 ಆಗಿ ಅದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಅಂತ ಪ್ರಿಂಟ್ ಆಗಬೇಕು ಅಂತ ನಾವು ಒಂದು ಪ್ರೋಗ್ರಾಮ್ ಬರೀಲಿಕ್ಕೆ ಹೇಳಿದ್ದಾರೆ. ಇದನ್ನು ಯಾವ ರೀತಿ ಬರಿಬೋದು ಅಂತ ನೋಡೋಣ. ಮೊದಲಿಗೆ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಬರಿತೀವಿ. ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್, ಆಮೇಲೆ ಇಂಟ್ ಜಿ ಎಸ್ ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ದೀವಿ. ಬೇಸಿಕ್ ಡಿ ಎ ಎಚ್ ಆರ್ ಎ ಟಿ ಎ ಅಂತ. ಇಲ್ಲಿ ಇದು ಲಾಂಗ್ ಇಂಟ್, ಇದು ಬೇಡ. ಇದು CLR SCR ಇದು ಕ್ಲಿಯರ್ ಮಾಡುತ್ತೆ ಸ್ಕ್ರೀನನ್ನು. ಎಂಟರ್ ಬೇಸಿಕ್ ಸ್ಯಾಲ್ರಿ ಅಂತ ಪ್ರಿಂಟ್ ಮಾಡುತ್ತೆ. ಪರ್ಸೆಂಟೇಜ್ ಡಿ ಅಂದರೆ ಬೇಸಿಕ್ ಸ್ಯಾಲ್ರಿನ ಗೆಟ್ ಮಾಡುತ್ತೆ. ಇಫ್ ಬೇಸಿಕ್ ಸ್ಯಾಲ್ರಿ ಇಸ್ ಅಬೋವ್ 5,000 ಇದ್ದರೆ ಡಿ ಎ ಈಕ್ವಲ್ ಟು 3,000, ಎಚ್ ಆರ್ ಎ ಈಕ್ವಲ್ ಟು 2,000, ಟಿ ಎ ಈಕ್ವಲ್ ಟು 1,000 ಆಗುತ್ತೆ. ಎಲ್ಸ್ ಇಲ್ಲಾಂದರೆ ಡಿ ಎ 2,000, ಎಚ್ ಆರ್ ಎ 1,000 ಆಗುತ್ತೆ, ಟಿ ಎ 5,000 ಆಗುತ್ತೆ. ನೆಕ್ಸ್ಟ್ ಗ್ರಾಸ್ ಸ್ಯಾಲ್ರಿ ಏನಾಗುತ್ತೆ, ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಪ್ಲಸ್ ಟಿ ಎ ಎಲ್ಲ ಕೂಡಿಸಿ ಇಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಈ ರೀತಿ ನಾವು ಪ್ರೋಗ್ರಾಮನ್ನು ಬರೆದಿದ್ದೀವಿ. ಹೌದಾ, ಇದನ್ನು ಪ್ರಾಕ್ಟಿಕಲಲ್ಲಿ ನೋಡೋಣ ಯಾವ ಥರ ಅಂತ. ಟರ್ಬೋ ಸಿ ಎಲ್ಲಿದೆ, ಟರ್ಬೋ ಸಿ ಓಪನ್ ಮಾಡೋಣ. ಹೌದಾ, ಫಸ್ಟಿಗೆ ಇಂಟ್ ಜಿ ಎಸ್ ಬೇಸಿಕ್ ಡಿ ಎ ಎಚ್ ಆರ್ ಎ ಟಿ ಎ ಅಂತ ಈ ವೇರಿಯಬಲನ್ನು ಎಲ್ಲ ಡಿಕ್ಲರೇಷನ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಪ್ರಿಂಟ್ ಎಫ್ ಎಂಟರ್ ಬೇಸಿಕ್ ಸ್ಯಾಲ್ರಿ ಅಂತ ಕೊಟ್ಟಿವಿ. ನೆಕ್ಸ್ಟ್ ಸ್ಕ್ಯಾನ್ ಆಫ್ ಮಾಡಿ ಬೇಸಿಕ್ ಸ್ಯಾಲ್ರಿನ ಗೆಟ್ ಮಾಡಿದ್ವಿ. ಬೇಸಿಕ್ ಸ್ಯಾಲ್ರಿ ಈಸ್ ಅಬೋವ್ 5,000 ಇದ್ದರೆ ಇಲ್ಲಿ ನಾವು ಈ ಬ್ರ್ಯಾಕೆಟ್ ಒಳಗಡೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಇಫ್ ಕಂಡೀಷನ್ ನಲ್ಲಿ ಮಲ್ಟಿಪಲ್ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾದಲ್ಲಿ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ನಲ್ಲಿ ನಾವು ಕೊಡಬೇಕಾಗುತ್ತೆ. ಡಿ ಎ ಈಕ್ವಲ್ ಟು 3,000, ಎಚ್ ಆರ್ ಈಕ್ವಲ್ ಟು 2,000, ಟಿ ಎ ಈಕ್ವಲ್ ಟು 1,000 ಆಗುತ್ತೆ ಅಂತ. ನೆಕ್ಸ್ಟ್ ಎಲ್ಸ್ ಇಲ್ಲಪ್ಪ ಅಂದರೆ ಡಿ ಎ ಈಕ್ವಲ್ ಟು 2,000, ಎಚ್ ಆರ್ ಎ ಈಕ್ವಲ್ ಟು 1,000, ಟಿ ಎ ಈಕ್ವಲ್ ಟು 5,000 ಅಂತ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಗ್ರಾಸ್ ಸ್ಯಾಲ್ರಿ ಪ್ರಿಂಟ್ ಆಗಬೇಕು. ಇದು ಪ್ರೋಗ್ರಾಮನ್ನು ಬರೆದಿದ್ದೀವಿ. ಜಸ್ಟ್ ಅಬ್ಸರ್ವ್ ಮಾಡಿ, ರೈಟ್ ಡೌನ್ ಮಾಡ್ಕೋತಿದ್ರೆ ರೈಟ್ ಡೌನ್ ಮಾಡ್ಕೊಳ್ಳಿ. ಈಗ ರನ್ ಮಾಡಿ ನೋಡೋಣ. ಆಲ್ಟ್ ಆರ್
6000 rupees. ಹೌದಾ? 6000 ಅಂದರೆ 12000 rupees ಸ್ಯಾಲ್ರಿ ಆಯಿತು. ಯಾಕೆಂದರೆ 6000 rupees ಸ್ಯಾಲ್ರಿ ಪ್ಲಸ್ 3000, ಇಲ್ಲಿ ಅಬೌವ್ 5000 ಇದ್ದರೆ 6000 ಪ್ಲಸ್ 3000 ಪ್ಲಸ್ 2000 ಪ್ಲಸ್ 1000 ಅಂದರೆ ಇದು 6000 ಅಂತ. ಇಲ್ಲಿ 3000 ಅಂತ ಎಂಟ್ರಿ ಮಾಡಿದರೆ 6500 ಆಯಿತು. ಯಾಕೆಂದರೆ 3000 rupees ಸ್ಯಾಲ್ರಿ ಪ್ಲಸ್ 2000 ಪ್ಲಸ್ 1000 ಪ್ಲಸ್ 500 ಅಂದರೆ 3500 ಎಲ್ಲ ಕೂಡಿಸಿ 6500 rupees ಆಯಿತು. ಈ ಥರ ನಾವು ಇಫ್ ಕಂಡೀಷನ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಈ ಥರ ರನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಹ್ಯಾಶ್ ಇನ್ಕ್ಲೂಡ್ stdio.h ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಇಂಟ್ ಗ್ರೇಡ್ ಅಂತ ಮಾಡೋಣ. ಇಲ್ಲಿ ಪ್ರಿಂಟ್ ಎಫ್ ಎಂಟರ್ ಎ ಗ್ರೇಡ್. scanf %d and grade. ಇಲ್ಲಿ ತೋರಿಸ್ತೀನಿ ನಿಮಗೆ. ಗ್ರೇಡ್ 90 ಡಿಗ್ರಿ ಅಬೋವ್ ಇದ್ದರೆ ಗ್ರೇಡ್ ಎ ಅಂತ ಪ್ರಿಂಟ್ ಆಗಬೇಕು. ಎಲ್ಸ್ ಇಫ್ ಅಂತ ನಾವು ಈ ಒಂದು ಇಫ್ ಮತ್ತು ಎಲ್ಸ್ ಇಫನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀವಿ ಅಂತ. ಇಲ್ಲಿ ಇಫ್ ಗ್ರೇಡ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 degree. Then printf you are got a grade. ಎಲ್ಸ್ ಇಫ್ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಗ್ರೇಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಇದ್ದರೆ ಪ್ರಿಂಟ್ ಎಫ್ ಯು ಆರ್ ಗಾಟ್ ಎ ಬಿ ಗ್ರೇಡ್ ಅಂತ ಪ್ರಿಂಟ್ ಆಗಬೇಕು. ಎಲ್ಸ್ ಇಫ್ ಗ್ರೇಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇದ್ದರೆ ಪ್ರಿಂಟ್ ಎಫ್ ಯು ಆರ್ ಸಿ ಗ್ರೇಡ್ ಅಂತ ಪ್ರಿಂಟ್ ಆಗಬೇಕು. ಇದು ಯಾವುದೂ ಇಲ್ಲಪ್ಪ ಅಂದರೆ ಎಲ್ಸ್ ಪ್ರಿಂಟ್ ಎಫ್ ಯು ಆರ್ ಇನ್ ಡಿ ಗ್ರೇಡ್ ಅಂತ ಪ್ರಿಂಟ್ ಆಗಬೇಕು. ಈ ಥರ ನಾವು ಎಲ್ಸ್ ಇಫನ್ನು ಬರಿಬೋದು. ಇಲ್ಲಿ ಗೆಟ್ ಸಿ ಎಚ್ ಅಂತ ಕೊಡೋಣ, ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್. ಇಲ್ಲಿ CLR SCR ಅಂತ ಕೊಡೋಣ, ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್. ಇನ್ನೊಂದು ಇಲ್ಲಿ ಎಲ್ಸ್ ಇಫ್ ಇದ್ದಲ್ಲಿ ಇಫ್ ಬ್ರ್ಯಾಕೆಟ್ ಆದಮೇಲೆ ಇಲ್ಲಿ ಸೆಮಿಕೋಲನನ್ನು ಕೊಡಲಿಕ್ಕೆ ಹೋಗಬಾರ್ದು. ಇಲ್ಲಿ ಕೊಡಬಾರ್ದು ಮತ್ತು ಇಲ್ಲಿ ಕೊಡಬಾರ್ದು. ನೀವು ಇಲ್ಲಿ ಸೆಮಿಕೋಲನ್ನ ಕೊಟ್ಟರೆ ಅದು ಅಲ್ಲೇ ಟರ್ಮಿನೇಟ್ ಆಗಿಬಿಡುತ್ತೆ. ಇಫ್ I.C 95 ಹೌದಾ? ಯು ಆರ್ ಗಾಟ್ ಎ ಗ್ರೇಡ್. 75 you are got a B grade. 60 you are got a C grade. 45
ಯು ಆರ್ ಗಾಟ್ ಎ ಡಿ ಗ್ರೇಡ್. ಹೌದಾ? ಕರೆಕ್ಟಾಗಿ ಬಂತಲ್ಲ? ಓಕೆ, ಈ ಥರ ನೀವು ಪ್ರೋಗ್ರಾಮನ್ನು ಬರೀಬೇಕಾಗುತ್ತೆ. ಇದನ್ನೇ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೋತೀನಿ, ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೋತೀನಿ. ಎಡಿಟ್, ಕಾಪಿ, ಫೈಲ್, ನ್ಯೂ ಅಂತ ತಗೋತೀನಿ, ಎಡಿಟ್, ಪೇಸ್ಟ್. ಇದನ್ನು ನಾವು ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಎಂಟರ್ ಎ ನಂಬರ್ ಅಂತ ಕೊಡೋಣ. ಇಲ್ಲಿ ಗ್ರೇಡ್ ಅಂತ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಅದೇ ಇರಲಿ ಅಟ್ ಪ್ರೆಸೆಂಟ್. ಇಲ್ಲಿ ನಾವು ಈಕ್ವಲ್ ಟು 1 ಅಂತ ಕೊಡೋಣ. ಇಲ್ಲಿ ONE1 ಅಂತ ವರ್ಡಿಂಗ್ಸ್ನಲ್ಲಿ ಬರಬೇಕು. ನಂಬರನ್ನು ನೀವು ಎಂಟ್ರಿ ಮಾಡಿದರೆ ವರ್ಡಿಂಗ್ಸ್ನಲ್ಲಿ ಬರಬೇಕು. ಆ ಥರ ಒಂದು ಇದು ಪ್ರೋಗ್ರಾಮ್. 2 THREE ಅಷ್ಟೇ. 1 2 3 ಅಷ್ಟೇ ಬರೋಣ. ನೆಕ್ಸ್ಟ್ ನೀವು ಅದನ್ನು 4 5 ಮಟ್ಟ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ ನಾನು ಲಾಸ್ಟಿಗೆ ಮಾಡ್ತೀನಿ, ಪ್ಲೀಸ್ ಎಂಟರ್ ನಂಬರ್ ಬಿಟ್ವೀನ್ 1 to 3 ಅಂತ ಕೊಡ್ತೀನಿ. ಇಲ್ಲಿ if 6.c ಅಂತ ಕೊಡ್ತೀನಿ. ಎರರ್ 3 ಬರ್ತಾ ಇದೆ, ಯಾಕೆ? ಇಲ್ಲಿ ಇ ಅಂತ ನಾವು ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಎಸ್ ಅಂತ ಮಾಡಿ, ಮತ್ತೊಂದು ಎರರ್ ಇದೆ. ಇಲ್ಲಿ ಫ್ಲವರ್ ಬಕೆಟ್ ಕಂಪ್ಲೀಟ್ ಮಾಡಿಲ್ಲ. 1 ಹೌದಾ? 2 3 4 ಪ್ಲೀಸ್ ಎಂಟರ್ ನಂಬರ್ ಬಿಟ್ವೀನ್ ನಂಬರ್. ಗೊತ್ತಾಯ್ತಲ್ಲ? ಇಫ್ ಎಲ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ರಿ. ಹೌದಾ? ಇದನ್ನೇ ಏನು ಮಾಡ್ತೀನಿ ನಾನು, ಮತ್ತೆ ಇನ್ನೊಂದು ಈಗ ನಂಬರನ್ನು ಮಾಡಿದ್ದೀವಿ, ಇದು ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀನಿ. ಫೈಲಿಗೆ ಹೋಗ್ತೀನಿ, ನ್ಯೂ ಅಂತ ತಗೋತೀನಿ. ಫೈಲ ನ್ಯೂ RT ಪೇಸ್ಟ್, ಕಂಟ್ರೋಲ್ KH. ಇಲ್ಲಿ ಕ್ಯಾರೆಕ್ಟರ್ ಅಂತ ಕೊಡ್ತೀನಿ. ಕ್ಯಾರೆಕ್ಟರ್ ಇಲ್ಲಿ CH ಅಂತ ಹಾಕ್ತೀನಿ. ಎಂಟರ್ ಎ ಕಲರ್ ಆಫ್ ಫಸ್ಟ್ ಲೆಟರ್ ಅಂತ ಕೊಡೋಣ. ಅವರು ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಸಿ ಕ್ಯಾರೆಕ್ಟರ್ ಇದ್ದರೆ ಸಿ ಅಂತ ಕೊಡಬೇಕು. ಇಲ್ಲಿ CH ಅಂತ ಕೊಡ್ತೀವಿ. ಹೌದಾ? ಇರಲಿ. ಇಲ್ಲಿ CH ಇದ್ದರೆ CH ಈಕ್ವಲ್ ಟು, ಇಲ್ಲಿ ಕ್ಯಾರೆಕ್ಟರನ್ನು ಕಂಪೇರ್ ಮಾಡಬೇಕಾದ್ರೆ ಇಲ್ಲಿ ನಾವು W. ಹೌದಾ? ಇಲ್ಲಿ ಪ್ರಿಂಟ್ ಏನು ಮಾಡಬೇಕದು, ಯು ಆರ್ ಸಿಲೆಕ್ಟೆಡ್ ವೈಟ್ ಕಲರ್ ಅಂತ ಪ್ರಿಂಟ್ ಆಗಬೇಕು. ಇಲ್ಲ ಅಂದರೆ CH ಈಕ್ವಲ್ ಟು, ಇಲ್ಲಿ ಆರ್ ಇದ್ದರೆ ಏನಾಗಬೇಕದು, ಯು ಆರ್ ಸಿಲೆಕ್ಟೆಡ್ ರೆಡ್ ಕಲರ್ ಅಂತ ಪ್ರಿಂಟ್ ಆಗಬೇಕು. ಇಲ್ಲಿ CH ಈಕ್ವಲ್ ಟು G ಇದ್ದರೆ ಇಲ್ಲಿ ಯು ಆರ್ ಸಿಲೆಕ್ಟೆಡ್ ಗ್ರೀನ್ ಕಲರ್ ಅಂತ ಪ್ರಿಂಟ್ ಆಗಬೇಕು. ಏನೂ ಇಲ್ಲಪ್ಪ ಅಂದರೆ ಸಿಲೆಕ್ಟ್ ಏನಂತ ಮಾಡಬೇಕದು, ಸಿಲೆಕ್ಟ್ ಕಲರ್ ವೈಟ್ ರೆಡ್ ಗ್ರೀನ್ ಅಂತ ಪ್ರಿಂಟ್ ಆಗಬೇಕು. ಎಕ್ಸಿಕ್ಯೂಟ್ ಮಾಡಿ ನೋಡೋಣ. G-site.c W ಯು ಆರ್ ಸಿಲೆಕ್ಟೆಡ್ ಅ ವೈಟ್ ಕಲರ್ ಬಂತಲ್ಲ. R ಯು ಆರ್ ಸಿಲೆಕ್ಟೆಡ್ ಅ ರೆಡ್ ಕಲರ್.
G. You are selected a green color. Select color white, red, green. ಕರೆಕ್ಟ್ ಇದೆಯಲ್ಲ ಪ್ರೋಗ್ರಾಮು? ಓಕೆ, ಈ ಥರ ನಾವು ಇಫ್ ಕಂಡೀಷನನ್ನು ನಾವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನೇ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಆ ಸ್ವಿಚ್ ಸ್ಟೇಟ್ಮೆಂಟನ್ನು ಯಾವ ರೀತಿ, ಇದು ಕಂಡೀಷನ್ ಸಂಬಂಧನ ಯೂಸ್ ಮಾಡ್ತೀವಿ. ಸ್ವಿಚ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಬರಿಬೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಲಿಯೋಣ. ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್, ಗುಡ್ ನೈಟ್.